ಸಾಕಷ್ಟು ಹಗರಣಗಳಿರೋ ಸಂದರ್ಭದಲ್ಲೇ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರ ಹಿಂದೆ ಕಾಂಗ್ರೆಸ್ ಪಕ್ಷದ ಅಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ರಾಜಕೀಯ ಅಜೆಂಡಾ ಏನಾದ್ರೂ ಇದೆಯಾ ಅಥವಾ ನಿಜವಾಗ್ಲೂ ಅವ್ರು ಉತ್ತರ ಕೊಡ್ಲಿ ಸರ್, ಜನ ಉತ್ತರ ಕೊಡ್ಲಿ, ಜನ ಉತ್ತರ ಕೊಡ್ಲಿ, ಜನ ಉತ್ತರ ಕೊಡ್ಲಿ. ನಿಜವಾಗ್ಲೂ ಕನ್ನಡಿಗರ ಪರ ಮುಖ್ಯಮಂತ್ರಿ ಅವರು ಕಾಳಜಿ ಉದ್ಯಮಿಗಳಿಗೆ ಮಾರಾಟ ಆಗಿದ್ರ ಅಂತ, ಯಾಕೆಂದ್ರೆ ಎದುರು ಏನಾದ್ರು ವಾಪಸ್ ತಗೊಂಡಿದ್ರಾ ಇಲ್ಲ ಮುಖ್ಯಮಂತ್ರಿ ಅವರು ಮಾರಾಟ ಆಗಿದ್ರ ಅಂತ ನಾವು ಕೇಳ್ತಾ ಇದೀವಿ. ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಎದುರುವಂತ ಪ್ರಯತ್ನ ಇಲ್ಲ. ನೀವು ಯಾವುದೇ ಉದ್ಯಮಿಗಳು ಈ ರಾಜ್ಯದ ಪರವಾಗಿ ನಾನು ಮಾತಾಡಕ್ ಇಷ್ಟಪಡೋದೇನಂದ್ರೆ ಒಂದ್ ನಿಮಿಷ ಮಾತಾಡೋದಂದ್ರೆ ಈ ಎಲ್ಲ ಹಗರಣಗಳಾಗಿದೆಯಲ್ಲ, ವಾಲ್ಮೀಕಿ ಹಗರಣ ಮತ್ತೆ ಅದ್ಯಾವುದು ಮೂಡ ಹಗರಣ, ಈ ಎಲ್ಲ ಹಗರಣಗಳನ್ನು ಮುಚ್ಚೋ ಉದ್ದೇಶದಿಂದ ಮಿಸ್ಟರ್ ಸಿದ್ದರಾಮಯ್ಯನವರು ಈ ಏನ್ ಹೇಳ್ತಾರೆ ಈ ಬಂದಿದೆಯಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತಂದಿರೋದು, ಇದನ್ನ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಕನ್ನಡಿಗರ ಬಗ್ಗೆ ಕನ್ನಡಿಗರ ಬಗ್ಗೆ ಅಭಿಮಾನ ಇದ್ರೆ, ಕನ್ನಡಿಗರ ಬಗ್ಗೆ ಅಭಿಮಾನ ಇದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಎಜುಕೇಶನ್ ಕೊಡಿ, ಎಲ್ಲ ಮೂಲಭೂತ ಸೌಕರ್ಯ ಕೊಡಿ. ನೋಡಿ, ಮೂಲಭೂತ ಸೌಕರ್ಯ ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಕನ್ನಡಿಗರನ್ನ ನೀವು ಕೌಶಲ್ಯ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತೀರಲ್ಲ, ಹಂಗ ಮಾಡಿ ನೀವು ಅಂತ ಹೇಳ್ತಾರೆ. ಇದು ರಾಜಕೀಯ ಅನ್ನೋದು ಹೇಳಿ ಮೇಡಮ್. ಕನ್ನಡಿಗರಿಗೆ ಅರ್ಹತೆ ಇಲ್ಲ ಅಂತ ಅಂತಿರಲ್ಲ, ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ಇಲ್ಲಿ ಜಾಗ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ಅರ್ಹತೆ ಇದ್ದಿದ್ರೆ ಅವರು ಉದ್ಯೋಗ ಸೃಷ್ಟಿನ ಅವ್ರ ರಾಜ್ಯದಲ್ಲೇ ಅವ್ರು ಮಾಡ್ಕೊಂತಿದ್ರು. ಅಂದ್ರೆ ಕನ್ನಡಿಗರಿಗೆ ಇಲ್ಲಿ ಅರ್ಹತೆ ಇದೆ, ಅವ್ರ ಉದ್ಯೋಗನ ಸೃಷ್ಟಿ ಮಾಡಕ್ ತಾಕತ್ತಿದೆ, ಹಾಗಾಗಿ ಬೇರೆ ರಾಜ್ಯದವರು ಅಟ್ರಾಕ್ಟ್ ಆಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇರೋದು. ನಮ್ಮ ಕನ್ನಡಿಗರು ತುಂಬಾ ಸಾಧನೆಗಳನ್ನ ಮಾಡಿದ್ದಾರೆ, ತುಂಬಾ ವಿದ್ಯಾವಂತರಿದ್ದಾರೆ. ಅವರಲ್ಲಿ ನೀವು ವಿದ್ಯಾವಂತ ಗುಣಗಳನ್ನ ಹುಡುಕ್ತಾ ಇಲ್ಲ, ನೀವು ಹುಡುಕ್ತಾ ಇರೋದು ರಾಜಕೀಯನ, ನೀವು ಹುಡುಕ್ತಾ ಇರೋದು ನೀವು ಸ್ವಾರ್ಥತೆನ. ಅದನ್ನ ಬಿಟ್ಟು ನಮ್ಮ ಕನ್ನಡ ನಾಡಲ್ಲಿ ಇರುವಂತಹ ವಿದ್ಯಾವಂತರನ್ನ ಹುಡುಕಿ ಅವ್ರಿಗೆ ನೀವು ಉದ್ಯೋಗ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದನ್ನ ನೀವು ಮಾಡ್ತಾ ಇಲ್ಲ. ನೀವು ಅರ್ಹತೆ ಇಲ್ಲ ಅನ್ನಕ್ಕೆ, ನೀವು ಕನ್ನಡಿಗರಾಗಿ ಕನ್ನಡಿಗರ ಅರ್ಹತೆ ಇಲ್ಲ ಅನ್ನೋ ಯಾವ ನೈತಿಕತೆನೂ ನಿಮ್ಗಿಲ್ಲ. ಮೇಡಮ್, ಈ ಉದ್ಯಮಿಗಳ ಹತ್ರ ನಾನು ಒಂದೇ ಪ್ರಶ್ನೆ ಏನಂದ್ರೆ, ಇಲ್ಲಿದ್ದ ನೆಲ ಬೇಕು, ಜಲ ಬೇಕು, ಟ್ಯಾಕ್ಸ್ ಕಟ್ತೀರಾ ಅಂತ ಹೇಳ್ತಾ ಇದ್ರೆ ಸುಮ್ಮನೆ ಏನು ಟ್ಯಾಕ್ಸ್ ಕಟ್ತಾ ಇಲ್ಲ. ನೀವು ಇಲ್ಲಿ ದುಡ್ತಾ ಇದ್ದೀರಾ, ಅದಕ್ಕೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಬೇಕಾದ್ರೆ ಆಚೆಯಿಂದ ಬರೋರ್ಗು ಇಲ್ಲಿರೋರ್ಗು ಕಾಂಪಿಟೇಷನ್ ಬಿಡಿ, ನಮ್ಮವರೇ ಗೆಲ್ತಾರೆ, ಅಷ್ಟು ಕಾನ್ಫಿಡೆಂಟ್ ಆಗಿ ನಾವು ಇದು ಮಾಡ್ತೀವಿ. ಎಲ್ಲಿ ಮೇಡಮ್, ಎಲ್ಲಿ ರಿಸ್ಯೂಮ್ ತಗೊಂಡೋಗಿ ಇಂಟರ್ವ್ಯೂ ಕೊಟ್ರೆ ಅದ್ರಲ್ಲಿ ನೋಡ್ಬಿಟ್ಟು ಕರ್ನಾಟಕದವ್ರು ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತೀರಾ ಇಲ್ಲ? ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ, ನಾನು ಪ್ರೌಡ್ ಕನ್ನಡತಿ. ನೀವ್ ಇವಾಗ ಮಾತಾಡಿದ್ರಿ ಮೋಹನ್ ದಾಸ್ ಪೈಯೋ, ಕಿರಣ್ ಮಜುಮ್ದಾರ್ ಬಗ್ಗೆ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾಕ್. ಅವ್ರು ಮಾತಾಡಿದ್ರು. ಇದರಲ್ಲಿ ಲಕ್ಷಾನುಗಟ್ಟಲೆ ಜನ, ಮೋಹನ್ ದಾಸ್ ಪೈಯೋ, ಕಿರಣ್ ಮಜುಮ್ದಾರ್, ಟೇಕೆ ಇನ್ಫೋಸಿಸ್ ನಾರಾಯಣ್ ಮೂರ್ತಿ, ಅವರ ಅಂಡರ್ ಅಂದ್ರೆ ಅವ್ರ ಕಂಪನಿಲಿ ಲಕ್ಷಾನುಗಟ್ಟಲೆ ಮನೆಗಳು ಸರ್ವೈವ್ ಆಗ್ತಾ ಇದೆ. ಅವ್ರದ್ದು ಎವ್ರಿ ಡೇ ಊಟ ಇದು ಎಲ್ಲ ಆಗ್ತದೆ. ನೀವ್ ಇಷ್ಟೊಂದನ್ನ ನಿಮ್ಮ ರಾಜಕೀಯಕ್ಕೆ ನೀವು ಬಳಸ್ಕೊಂತ ಇದ್ದೀರಾ ರಘು ದೊಡ್ಡೇರಿ ಅವರೇ. ಇದು ನಾನು ಓಪನ್ ಆಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಮೀಸಲಾತಿನೋ ಅದು ಕೊಡ್ತೀನಿ ಅಂತ, ಇಮ್ಮಿಡಿಯೇಟ್ ವಾಪಸ್ ತಗೊಂಡ್ರು. ಯಾಕೆ ನಿಮಗೆ ಧೈರ್ಯ ಇರ್ಲಿಲ್ವಾ? ಯಾಕೆ ವಾಪಸ್ ತಗೊಂಡ್ರಿ? 50,000 ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದವ್ರು ನೀವು 50 ಉದ್ಯೋಗನ ಸೃಷ್ಟಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅವ್ರು ದುಡಿಯೋದಕ್ಕೆ ವ್ಯವಸ್ಥೆ ಎಲ್ಲದಕ್ಕೆ ಇಲ್ಲಿ ಜಾಗ ಬೇಕು, ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಇಲ್ಲ ಅಂತಾರಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆದೇಶ ತಗೊಂಡು ಜಾರಿಗೆ ಕ್ವಿಕ್ ಆಗಿ ಹೇಳ್ತೀನಿ. ಅಲ್ಲ, ಸರ್ಕಾರ ಪ್ರೈವೇಟ್ ಸೆಕ್ಟರಲ್ಲಿ ಕನ್ನಡಿಗರಿಗೆ ರಿಸರ್ವೇಷನ್ ಅಂತ ಕೇಳೋರು, ನಿಮ್ಮ ಪಬ್ಲಿಕ್ ಸೆಕ್ಟರ್ನಲ್ಲಿ ಕನ್ನಡದ ನೆಲದ ಕನ್ನಡ ಜನಕ್ಕೆ ಎಷ್ಟು ರಿಸರ್ವೇಷನ್ ಕೊಟ್ಟಿದ್ದೀರಾ? ಎಷ್ಟು ಕನ್ನಡಿಗರಿಗೆ ನೀವು ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಕೊಟ್ಟಿದ್ದೀರಾ? ಅದನ್ನು ಮೊದಲು ನಿವಾರಿಸಿ, ಆಮೇಲೆ ಪ್ರೈವೇಟ್ ಸೆಕ್ಟರ್. ದಿವ್ಯಾ ಮೇಡಮ್, ನಿಮಗೆ ನನ್ನ ಪ್ರಶ್ನೆ, ಇಲ್ಲಿಂದ ನೆಲ ಬೇಕು, ಜಲ ಬೇಕು, ಎಲ್ಲ ಬೇಕು, ನೀವು ಟ್ಯಾಕ್ಸ್ ಕಟ್ತೀರಾ? Why do you wait till government passes the bill or any rule to be applied? ನೀವು ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡಬೇಕು. ಎಲ್ಲ ತಗೊಳ್ತೀವಿ, ಇಲ್ಲಿನ ಜನ ಮಾತ್ರ ಬೇಡ ನಿಮ್ಗೆ. ಮೊದಲನೇ ನೀವು ಈ ಕರ್ನಾಟಕ ಸರ್ಕಾರ ನಾವು ಬಂದ ನಂತರ ಎಲಿವೇಟ್ ಕರ್ನಾಟಕ ಅಂತ ಹೇಳಿ ಸರಿಸುಮಾರು 500 ಕನ್ನಡಿಗರಿಗೆ ಸ್ಟಾರ್ಟ್ಅಪ್ ಆಗಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಕ್ಕೆ ಸರಿಸುಮಾರು 150 ಕೋಟಿ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ನಾವು. ಅದು ಕನ್ನಡಿಗರ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮೊದಲನೇದು. ಎರಡನೇದು ಹೇಳ್ತಾ ಇದ್ರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ. ದಯವಿಟ್ಟು ಒಂದು ವಿಚಾರವನ್ನು ಯಾರಾದ್ರೂ ತಪ್ಪು ಮಾಹಿತಿ ಇದ್ರೆ ಕರೆಕ್ಟ್ ಮಾಡ್ಕೊಳ್ಳಿ.
ಪ್ರತಿ ವರ್ಷ 25 ಲಕ್ಷ ಯುವಕರಿಗೆ ನಾವು ವಿವಿಧ ಟ್ರೈನಿಂಗ್ ಅನ್ನು ಕೊಡ್ತಾ ಇದೀವಿ. ಪ್ರತಿ ವರ್ಷ 15 ಲಕ್ಷ ಮೆಟಾ ಜೊತೆ ಏನು ಫೇಸ್ಬುಕ್ ಇದೆ ಅವರ ಜೊತೆ ಟ್ರೈನಿಂಗ್ ಅನ್ನು ತಗೊಂಡು 15 ಲಕ್ಷ ಟೀಚರ್ಸ್ ಗಳಿಗೆ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಮಾಡ್ತಾ ಇದೀವಿ. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳಲ್ಲಿ ನೀವು ಕನ್ನಡಿಗರಿಗೆ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿ ನಾನು ಎದೆ ಎತ್ತದ ಹೇಳ್ತೇನೆ, ಧೈರ್ಯವಾಗಿ ಹೇಳ್ತೇನೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಉದ್ಯೋಗನು ಕೂಡ 100% ಕನ್ನಡಿಗರಿಗೆ ಹೋಗಿದೆ. ಅದನ್ನ ಯಾವುದೇ ಸ್ಟೇಟ್ ಬೇಕಾದ್ರೆ ತಗೊಳ್ಳಿ. ಆದ್ರೆ ಕೇಂದ್ರ ಸರ್ಕಾರದ ಉದ್ಯಮಗಳೇನಿದ್ದಾವೆ ಅದರಲ್ಲಿ 1% ಕೊಟ್ಟಿಲ್ಲ. ಕನ್ನಡಿಗರ IIT ಜನ ಇದ್ದಾರೆ, IIM ಜನ ಇದ್ದಾರೆ, ಬಿಜೆಪಿ ಸರ್ಕಾರ ಆಯ್ತು. ಜಗದೀಶ್ ಅವರೇ ಪ್ರಶ್ನೆ ಇರೋದು, ಮೈಕ್ ಬರುತ್ತೆ ಇರಿ, ಮೈಕ್ ಬರುತ್ತೆ. ಜಗದೀಶ್ ಅವರೇ ಪ್ರಶ್ನೆ ಇರೋದೇನು ಅಂತಂದ್ರೆ, ರಿಸರ್ವೇಶನ್ನೇ ತಂದುಬಿಟ್ಟು ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅನ್ನೋ ರೀತಿಯ ವಾತಾವರಣದ ಅವಶ್ಯಕತೆ ತಂದವ್ರು ಯಾರು? ನಿಜವಾಗ್ಲೂ ಕೂಡ ರಘು ಅವ್ರು ಹೇಳ್ತಿರೋ ರೀತಿ, ಅಶೋಕ್ ಗೌಡ್ರು ಕೂಡ ಮುಂದೆ ಹೇಳ್ಬೋದು, ನಮ್ಮ ಸರ್ಕಾರ ಇದ್ದಾಗಲೂ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ವಿ ಅಂತ. ನಿಜಕ್ಕೂ ಕೂಡ ಕನ್ನಡಿಗರು ಕಾಂಪಿಟೇಟಿವ್ ಮಟ್ಟದಲ್ಲಿ ಬೇರೆ ಎಲ್ಲಾ ರಾಜ್ಯಕ್ಕಿಂತ ಟಕ್ಕರ್ ಕೊಡೋ ರೀತಿಯಲ್ಲಿ ಇದ್ದಿದ್ರೆ ಮೀಸಲಾತಿ ಅವಶ್ಯಕತೆ ಏನಿರ್ತಿತ್ತು? ರಾಜಕಾರಣಿಗಳು ಮಾಡ್ತಾ ಇರುವ ನಯವಂಚನೆ ಇದು, ನಯವಂಚನೆ ಇದು. ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಅವಕಾಶಗಳಿದ್ದು, ನಮ್ಮ ರಾಜ್ಯದಲ್ಲಿ ಕೌಶಲ್ಯಯುತವಾದ ಅಭ್ಯರ್ಥಿಗಳಿದ್ದಿದ್ರೆ ಅವ್ರು ಬೇರೆ ರಾಜ್ಯಕ್ಕೂ ಹೋಗ್ತಿರ್ಲಿಲ್ಲ. ಮೀಸಲಾತಿ ತಂದು ಇಲ್ಲಿ ಕೆಲಸ ಕೊಡ್ಬೇಕು ಅನ್ನೋ ಅನಿವಾರ್ಯತೆ ಇರ್ತಿರ್ಲಿಲ್ಲ. ರಾಜಕಾರಣಿಗಳ ಹಿಪೋಕ್ರಸಿ. ಇವತ್ತು ಕರ್ನಾಟಕದ ಒಂದ್ ನಿಮಿಷ ಕರ್ನಾಟಕದ ಉದ್ಯಮ ಕ್ಷೇತ್ರ ಎಷ್ಟು ಉಜ್ವಲಿಸ್ತಾ ಅಂತ ತಾವು ನೋಡ್ತಾ ಇದ್ದೀರಿ. ಇವತ್ತು ಕನ್ನಡಿಗರು ಇಡೀ ಕರ್ನಾಟಕದಲ್ಲದೆ ವಿದೇಶಗಳಲ್ಲೂ ಸಹ ಇವತ್ತು ತಮ್ಮ ಚಾಪನ್ನ ಮೂಡಿಸಿದ್ದಾರೆ. ಅಷ್ಟು ಅವರಿಗೆ ಪರಿಣಿತನ್ನು ಹೊಂದಿರತಕ್ಕಂತ ವಿದ್ಯಾವಂತರಿದ್ದಾರೆ, ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ. ಅರ್ಹತೆ ಇರ್ತಕ್ಕಂಥವ್ರಿಗೆ ಅವಕಾಶವನ್ನ ಕೊಡದೇ ಇರ್ತಕ್ಕಂಥದ್ದು ಈ ಬೇರೆ ಬೇರೆ ರಾಜ್ಯದಿಂದ ವಲಸೆ ಬಂದಿರತಕ್ಕಂತ ವಲಸಿಗರು ಅವರ ಪ್ರಾಬಲ್ಯವನ್ನ, ಅವರ ರಾಜ್ಯದ, ಅವರ ಜನರನ್ನ, ಅವರ ಸಂಸ್ಕೃತಿಯನ್ನ ಇಲ್ಲಿ ನಮ್ಮ ಮೇಲೆ ಹೇರ್ಲಿಕ್ಕೆ, ಮೆರೆಸ್ಲಿಕ್ಕೆ ಇವತ್ತು ನಿಯಂತ್ರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಕನ್ನಡಿಗರು ಇವತ್ತು ದಬ್ಬಾಳಿಕೆಯನ್ನು ಅನುಭವಿಸ್ತಾ ಇದೀವಿ. ಮಾಡ್ತಿರೋರು ಯಾರು? ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆನೇ ಆಗ್ತಾ ಇದೆ. ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಯಾವ ಪಕ್ಷ ಇರ್ಬೋದು, ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಯಾವತ್ತೇ ಇರ್ಬೋದು. ಕುವೆಂಪು ಮಾತಾಡ್ತಿರು, ಕರಿಯರದೋ ಬಿಳಿಯರದೋ ಸಾಮ್ರಾಜ್ಯವಾಗಂ ಸುಲಿಗೆ ಮಾತ್ರ ನಮ್ಗೆ ಅಂತ ಹೇಳಿ. ಇವತ್ತು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅವರು ಹೈಕಮಾಂಡ್ ಸಂಸ್ಕೃತಿ ಇರ್ತಕ್ಕಂಥವ್ರು, ಅವ್ರದೆಲ್ಲ ಕೇಂದ್ರಾಡಳಿತ ಇರ್ತಕ್ಕಂಥವ್ರು. ಹಾಗಾಗಿ ನಾನು ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಲ್ಲ. ಈ ರಾಜ್ಯದ, ಈ ನೆಲದ ಹಳ್ಳಿಯಿಂದ ದಿಲ್ಲಿ ಅಂತ ಏನ್ ಹೇಳ್ತೀವಿ, ಮೇಡಮ್ ಆಗ್ಲೇ ಹೇಳ್ತಿರೋ ದೇಶ ಅಂತ ಹೇಳಿ. ಹಳ್ಳಿಗಳಿದ್ರೆ ದಿಲ್ಲಿ, ಹಳ್ಳಿಗಳಿದ್ರೆ ರಾಜ್ಯಗಳಿದ್ರೆ ದೇಶ. ಇವತ್ತು ಕನ್ನಡಿಗರಿಗೆ ಏನಾದ್ರು ನೋವಾಗಂತ ಸಂದರ್ಭದಲ್ಲಿ ಈ ದೇಶ ಅಂತಕ್ಕಂಥ ಬಂದು ಇವತ್ತು ನಾವು ದೇಶಾಭಿಮಾನವನ್ನು ಮಾಡ್ತೀವಲ್ಲ, ಕುವೆಂಪು ಅವರ ಪಾಠಗಳನ್ನ ಓದಿ ಕಲ್ತಂತವ್ರು ನಾವು. ನನ್ನ ದೇಶ ನನ್ನ ನಾಡು ಏನದವನೇ ಸುಡುಗಾಡು ಅಂತ ಹೇಳಿ ಬರೀ ದೇಶ ದೇಶ ಅಂತಿದ್ರೆ ಈ ರಾಜ್ಯಕ್ಕೆ ದಬ್ಬಾಳಿಕೆ ಆಗ್ತಿದ್ರೆ ಎಲ್ಲಿವರೆಗೂ ಸಹಿಸ್ಕೊಂಡು ಕೊಡ್ಲಿಕ್ಕಾಗುತ್ತೆ ಕನ್ನಡಿಗರು ಅಂತಂದು ನಮ್ಮ ಪ್ರಶ್ನೆ. ಇಲ್ಲ, ನೀವು ನಿಮ್ಮ ಮೂಗಿನ ಮಾತಾಡಬೇಡಿ ಮೇಡಮ್. ನೀವೊಬ್ರು ಉದ್ಯಮಿಗಳಾಗಿ ಇಲ್ಲಿನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿನ ಜನ ದಯವಿಟ್ಟು ನಿಮಿಷ ಇಲ್ಲಿನ ಜನ ಇಲ್ಲಿ ಕೈಗಾರಿಕೆ ಶುರು ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಸವಲತ್ತುಗಳು ತೆಗೆದುಕೊಳ್ತಾರಲ್ವಾ, ಇಲ್ಲಿನ ಪಂಚಾಯತಿಂದ ಅನುಮತಿ ತೆಗೆದುಕೊಳ್ತಾರಲ್ವಾ, ಇಲ್ಲಿ ಕೆಲಸ ಕೊಡ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಜಮೀನು ಕಳ್ಕೊಂಡಂತ ರೈತ ಇವತ್ತು ಅವನು ಅಲ್ಲೇ ಹೋಗಿ ವಾಚ್ಮನ್ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿಯೂ ಇಲ್ಲ. ಇವತ್ತು ಅವನ ಮಕ್ಕಳಿಗೂ ಕೆಲಸ ಇಲ್ಲ. ಇವತ್ತು ಜಮೀನು ಹೋಯ್ತು, ಅವ್ರಿಗೆ ಬೆಲೆ ಬಂತು, ಆಸ್ತಿ ಬಂತು ಅಂತ ಹೇಳ್ತಾರಲ್ಲ, ದುಡ್ಡು ಎಷ್ಟು ದಿನ ಇರುತ್ತೆ? ನಿಮಗೆ ಕೇಳಿದ ಪ್ರಶ್ನೆ ಅರ್ಥನೇ ಇದು ನೋಡಿ. ಜಾಗ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರುವಾಗ್ಲೇನೆ ಆಗ್ಲೇ ಹಾಕ್ಬೇಕು ನಿಬಂಧನೆ. ಈಗ ಮೀಸಲಾತಿ ಬರಬೇಕು. ನಾನು ಅದ್ರ ವಿರುದ್ಧವಾಗಿ ಮಾತನಾಡ್ತಿಲ್ಲ. ಆದ್ರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಬೂಟಾಟಿಕೆ ಹೆಂಗಿರುತ್ತೆ ಅಂದ್ರೆ, ಭೂಮಿ ಕೊಡುವಾಗ ಹೇಳ್ಬೇಕಲ್ಲ, ಈ ಭೂಮಿಯಲ್ಲಿ ಒಂದು ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂದ್ರೆ ಕಡ್ಡಾಯವಾಗಲ್ ಕನ್ನಡಿಗರು ಇರ್ಬೇಕು, ಇಲ್ದಿದ್ರೆ ಮುಚ್ಚಾಕ್ತಿವಿ. ಯಾಕೆ ತರಕ್ಕಾಗಲ್ವಾ? ಪುಡುಗಾಸಿನ ಆಸೆಗೋಸ್ಕರ ಅಧಿಕಾರಿಗಳು ಅವ್ರನ್ನ ಮಾರ್ಕೊಂತಾರೆ, ಅವ್ರನ್ನ ಮೆಚ್ಚಲಿಕ್ಕೆ ರಾಜಕಾರಣಿಗಳಿಗೆ ಕರ್ನಾಟಕ ಅಂತ ವಿಚಾರ ಬಂದಾಗ ಯಾವುದೇ ಪಕ್ಷಗಳು ತಮ್ಮ ಪಕ್ಷ ರಾಜಕಾರಣವನ್ನ ಬದಿಗಿಟ್ಟು ಈ ನೆಲದ ಜನ ನಾವು ಅಂತ ಹೇಳಿ ಸ್ವಾಭಿಮಾನವನ್ನು ಎತ್ತಿಡಿಯುವಂತ ಕೆಲಸ ಆಗ್ಬೇಕೆ ಹೊರತು ಪಕ್ಷಗಳನ್ನ ಸಮರ್ಥಿಸಿಕೊಳ್ಳುವಂತ ಹೇಳಿಕೆಗಳಾಗಬಾರ್ದು.